ಜನರ ಧ್ವನಿ, ನಿಮ್ಮ ಊರು ನಿಮ್ಮ ಸಮಸ್ಯೆ ಪರಿಹಾರ ಒಂದೇ. ಬಿಂದಾಸ್ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಬಿಂದಾಸ್ ನ್ಯೂಸ್ ಕನ್ನಡದಲ್ಲಿ ನಿಮಗೆ ಸ್ವಾಗತ. ಶಿವಮೊಗ್ಗ ನಗರದಲ್ಲಿ ಅದ್ದೂರಿಯಾಗಿ ಜರುಗಿತು 80ನೇ ಸ್ವಾತಂತ್ರ್ಯ ದಿನಾಚರಣೆ. ಹೌದು ವೀಕ್ಷಕರೇ, ಶಿವಮೊಗ್ಗ ನಗರದ NT ರಸ್ತೆ ಸಮೀಪದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಮುಸ್ತಫಾ, SDMC ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಹಾಗೂ ಶಾಲೆಯ ಶಿಕ್ಷಕರು, ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಭಾಗವಹಿಸಿದರು. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ದೇಶಭಕ್ತಿ ಮತ್ತು ಸ್ವಾತಂತ್ರ್ಯದ ಮಹತ್ವವನ್ನು ಸನ್ಮಾನಿಸಿ ಮೂಲಕ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಶಾಲೆಯ ಆವರಣದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಯಿತು. वरदी ZU खान, बिंदास न्यूज शिवमोगा। पेरेंट्स की तरफ से उनको तहे दिल से इस्तेमाल करता हूँ इस्तेमाल। और इसी तरह हमारे इस हाई स्कूल के और प्राइमरी स्कूल के दो भी सदस्य साहब एक 2-3 दिन से इस छोड़ने की कार्रवाई के लिए बहुत से कोशिशें की है और बाकी सफाई का और इसी माहौल, स्कूल का माहौल का देखने के लिए इतना खूबसूरत दिख रहा है कि इनकी तवज्जो से और इनकी कार्रवाइयों से और इनके तरफ इनको मेरे तरफ से और तमाम असاتज़ा की तरफ से और तमाम बच्चों की तरफ से और वालिदैन की तरफ से हमारे तमाम SDM की तरफ से तहे दिल से इनका इस्तेमाल करता हूँ इस्तेमाल। और इसी तरह हमारे दीगर आए हुए भी जिस तरह ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ SDMC ಅಧ್ಯಕ್ಷರಾದ ಅಬ್ರಾರ್ ಪಾಷಾ ಅವರೇ ಹಾಗೂ ಪ್ರಾಥಮಿಕ ಶಾಲಾ SDMC ಅಧ್ಯಕ್ಷರಾದ ನೂರುಲ್ಲಾ ಖಾನ್ ಅವರೇ ಹಾಗೂ ಮುಖ್ಯ ಶಿಕ್ಷಕರ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಾದ ಮುಸ್ತಫಾ ಅವರೇ ಹಾಗೂ ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳೇ ಹಾಗೂ ಪತ್ರಕರ್ತರೇ, ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತ ಕೋರ್ತಾ, ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇರುವ ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆದು ಏನು ಕೆಲಸ ಇದೆ ಅಂತ ಹೇಳಬೇಕು. ನನಗೆ ಭಾಳ ಸರಿ ಅದು ಅನಿಸ್ತಾ ಇತ್ತು. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತುಂಬ ಕೆಲಸ ಮಾಡಿದೆ. ಈ ಶಿವಮೊಗ್ಗಕ್ಕೆ ಗಾಂಧೀಜಿಯವರು ಕಸ್ತೂರಬಾ ಬಾಯಿ ಜೊತೆ ಬಂದಿದ್ದಾರೆ. ವೆಂಕಟ ಸುಬ್ಬಶಾಸ್ತ್ರಿ ಅನ್ನೋರು ಗಾಂಧೀಜಿಯವ್ರನ್ನ ಶಿವಮೊಗ್ಗ ಕರ್ಕೊಂಡ್ಬಂದಾಗ ಅವರು ಈ ನಾಗಪ್ಪ ಶೇಖಿ ಪಾರ್ಕ್ ಈಗ ಇದೆಯಲ್ಲ, ಅದನ್ನು ಈಗ ಗಾಂಧಿ ಪಾರ್ಕ್ ಆಗ್ಬಿಟ್ಟಿದ್ದಾರೆ, ಅಲ್ಲಿ ಜನರನ್ನ ಕುರಿತು ಮಾತಾಡ್ತಾರೆ. ಆವಾಗ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಪೂರ್ವ ಪೀಠಿಕೆಯನ್ನು ಅಲ್ಲಿ ಶುರು ಮಾಡ್ತಾರೆ. ಅಲ್ಲಿಂದ ಅವರು ತೀರ್ಥಹಳ್ಳಿ ಹೋಗ್ತಾರೆ, ಸಾಗರ ಹೋಗ್ತಾರೆ. ಹೀಗೆ ಗಾಂಧೀಜಿಯವರು ಕೂಡ ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ರು, ಶಿವಮೊಗ್ಗದ ಬೇರೆ ಬೇರೆ ತಾಲೂಕುಗಳಿಗೆ ಬಂದಿದ್ರು, ಸಂಘಟಿಸಿದ್ರು, ಹೋರಾಟಕ್ಕೆ ಪೀಠಿಕೆಯನ್ನು ತಯಾರು ಮಾಡಿದ್ರು. ಈ ರೀತಿಯಾದ ಕೆಲಸ ನಮ್ಮ ಶಿವಮೊಗ್ಗ ಜಿಲ್ಲೆ ಆ ಟೈಮಲ್ಲಿ ಗಾಂಧಿ ಟೋಪಿ ಭಾಳ ಫೇಮಸ್. ಯಾಕೆಂದ್ರೆ ಖಾದಿ ಭಂಡಾರ ಇಲ್ಲ ಇತ್ತು, ಸುದರ್ಶನ ನಿಲಯ ಅಂತ. ಅವಾಗ ಅದನ್ನ ನಾಗಪ್ಪ ಶೆಟ್ಟಿಗಳು ಮತ್ತೆ ಅವ್ರ ಜೊತೆಗೆ ಇನ್ನೊಬ್ರು ಸೇರ್ಕೊಂಡು ಈ ಕೆಲಸವನ್ನು ಮಾಡಿದ್ರು, ಗಾಂಧಿ ಶಂಕರಪ್ಪ ಅಂತ. ಎಲ್ಲ ಕಡೆ ಕರ್ನಾಟಕಕ್ಕೆ ಗಾಂಧಿ ಟೋಪಿಗಳು ಇಲ್ಲಿಂದ ಸಪ್ಲೈ ಆಗ್ತದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅದು ಗಾಂಧಿ ಮತ್ತೆ ಖಾದಿಗೆ ಇರೋ ಸಂಬಂಧ. ಖಾದಿ ನಮ್ಮ ಸ್ವತಂತ್ರತೆಯ ಒಂದು ಪ್ರತೀಕ ಮತ್ತೆ ಸ್ವಾವಲಂಬನೆಯ ಪ್ರತೀಕ ಆಗಿದೆ. ಹಾಗಾಗಿ ನಾವು ಹೇಳ್ತಾ ಇರೋದು ಏನು ಅಂದ್ರೆ, ಎಲ್ಲ